ವಿಕ್ಟ್ರಿ 2 ಸಲ ವಿನ್, ಇನ್ನೊಂದು ಬಾಕಿ ಇದೆ. ಬರೀ ಒಬ್ಬರು ಅಥವಾ ಇಬ್ಬರು ಪ್ಲೇಯರ್ಸ್ನ ಪಾಯಿಂಟ್ಔಟ್ ಮಾಡೋಕ್ಕಾಗಲ್ಲ. ತುಂಬ ಜನ ಪ್ಲೇಯರ್ಸ್ ಬಂದು ಆ ಪ್ರೆಷರ್ ಇರೋ ಟೈಮಲ್ಲಿ ಸಖತ್ತಾಗಿ ಆಡಿದ್ದಾರೆ. ನಮ್ಗೆ ತುಂಬ ಖುಷಿ ಇದೆ. ಖಂಡಿತ ಬ್ಯಾಕ್ ಟು ಬ್ಯಾಕ್ ಫೈನಲ್ಸ್ ಹೋಗೋದು ಅಷ್ಟು ಈಸಿ ಅಲ್ಲ. IPL ಹಿಸ್ಟ್ರಿಯಲ್ಲೇ ಇದು ಬರೀ 2 ಸಾರಿ ಅಷ್ಟೇ ಆಗಿರೋದು. ಹಾಗಾಗಿ ಈ ಟೂರ್ನಮೆಂಟ್ ಬರೋಕ್ಕಿಂತ ಮುಂಚೆನೇ ನಮ್ಗೆ ಗೊತ್ತಿತ್ತು ಎಲ್ಲರೂ ನಮ್ಮ ಮೇಲೆ ಇನ್ನು ಜಾಸ್ತಿ ಪ್ರೆಷರ್ ಹಾಕ್ತಾರೆ ಅಂತ. ಆದರೆ ಒಂದು ಗ್ರೂಪ್ ಆಗಿ ನಾವೆಲ್ಲರೂ ಫುಲ್ ತಯಾರಾಗಿದ್ವಿ. ನಾವು ಯಾವ ಕಡೆ ಫೋಕಸ್ ಮಾಡ್ಕೊಂಡು ಹೋಗ್ತಿದ್ವಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು ಇನ್ನೊಂದು ಟ್ರೋಫಿಗಾಗಿ ನಾವು ಪಕ್ಕ ಇನ್ನೂ ಜಾಸ್ತಿ ಟ್ರೈ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿತ್ತು. ಹಾಗಾಗಿ ನಂಗೆ ಇದ್ರ ಬಗ್ಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಇಡೀ ದೇಶನೇ ನಮ್ಮ ಜೊತೆ ಆಡ್ತಿದೆ ಮತ್ತು RCBನ ಸಪೋರ್ಟ್ ಮಾಡ್ತಿದೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಜನ ಈ ಟೀಮ್ ಮೇಲೆ ಮತ್ತು ನನ್ನ ಮೇಲೆ ತುಂಬ ಪ್ರೀತಿ ತೋರಿಸ್ತಾರೆ. ಯಾಕಂದರೆ ನಾನಿಲ್ಲಿ ತುಂಬ ಸಮಯದಿಂದ ಇದ್ದೀನಿ. ಆದರೆ ಈ ವರ್ಷ ನಿಜವಾಗ್ಲೂ ಏನೋ ಬೇರೆ ಥರ ಇತ್ತು. ಸ್ಟಾರ್ಟಿಂಗಲ್ಲಿ ನಾನು ಆಡಲಿಲ್ಲ, ಆದರೂ ನಂಗೆ ಸಿಗ್ತಿರೋ ಆ ಪ್ರೀತಿ, ಆ ಸಪೋರ್ಟ್ ಇದೆಯಲ್ಲ, ಅದು ನಂಬೋಕೆ ಆಗ್ತಿಲ್ಲ. ಇದು ನನ್ನ ಲೈಫಲ್ಲೇ ನಂಗೆ ಸಿಕ್ಕಿರೋ ಬೆಸ್ಟ್ ಬರ್ತ್ಡೇ ಗಿಫ್ಟ್. ಪ್ರತಿಯೊಬ್ಬ ಕ್ರಿಕೆಟರ್ ಕೂಡ ಲೈಫಲ್ಲಿ ಒಂದು ಸಾರಿ ಆದರೂ RCBನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು.